ಇದು ನಮ್ಮ ಫ್ರೆಂಡ್ ಅವ್ರ ತೋಟ. ಈ ತೋಟದಲ್ಲಿ 1000 ಗಿಡ ಇದಾವೆ. ದಾಳಿಂಬೆವು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಅವರು 150 ಹೇಳ್ತಾ ಇದ್ದಾರೆ 1 kg. 8 ವರ್ಷ ಗಿಡ ಇವು. ಒಂದು 20 ಟನ್ ಆಗ್ಬೋದಂತೆ. kg ಬಂದು ಅವರು 150 ಹೇಳ್ತಾ ಇದ್ದಾರೆ. ಯಾರಾದರೂ ತಗೊಳ್ಳೋರಿದ್ರು ಶೇರ್ ಮಾಡಿ. ಯಾರಾದರೂ ಮಂಡ್ಯವರಾಗಿರ್ಬೋದು, ಯಾರಾದರೂ ಡೀಲರ್ಸ್ ಆಗಿರ್ಬೋದು, ಯಾರಾದರೂ ತಗೊಳ್ಳೋರಿದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ಭರತ್, ನೋಡಿ ಲೊಕೇಶನ್ ಬಂದು ಪಾವಗಡ ತಾಲೂಕು, ನಾಗಲಮಡಿಕೆ ಹೋಬಳಿ, ನಾಗಲಮಡಿಕೆ ವಿಲೇಜ್. ಒಂದು 20 ಟನ್ ಆಗ್ತಾವಂತೆ. ಯಾರಾದರೂ ತಗೊಳ್ಳೋರಿದ್ರು ನೋಡಿ ಶೇರ್ ಮಾಡಿ ವಿಡಿಯೋ ಯಾರಿಗಾದ್ರು. ಇನ್ನು 10 ದಿವಸ ಅಷ್ಟೇ ರೆಡಿ ಆಗಿದೆ. ಅವಾಗಲೇ ತೋಟ ಎಲ್ಲ ಫುಲ್ ಕಲರ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಒಂದು 20 ಟನ್ ಆಗುತ್ತಂತೆ. ನಿಮ್ಗೆ ಎಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದರೂ ತಗೊಳ್ಳೋರಿದ್ರೆ ನೋಡಿ. ಒಂದೊಂದು ಅರ್ಧ kg ಆ ಥರ ಕೂಡ ಇದ್ದಾವೆ ನೋಡಿ. ಕಲರ್ಸ್ ಕೂಡ ತುಂಬ ಬಂದ್ಬಿಟ್ಟಿದೆ ಅವಾಗಲೇ. ಒಂದು 10 ಡೇಸ್ ಒಳಗಡೆ ಇನ್ನು ಕೀಳ್ಬೋದು ಇವು. ಅವರು 150 ಹೇಳ್ತಾ ಇದ್ದಾರೆ. ಯಾರಾದರೂ ಬೇಕಂದ್ರೆ ನೋಡಿ. 1000 ಗಿಡ ಇರೋದು. ಅವಾಗಲೇ ಆಲ್ರೆಡಿ ತುಂಬ ಜನ ಬಂದು ಕೇಳ್ತಾ ಇದ್ದಾರಂತೆ ನೋಡಿ. ಯಾರಾದರೂ ತಗೊಳ್ಳೋರಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾಗಲಮಡಿಕೆ ವಿಲೇಜ್, ನಾಗಲಮಡಿಕೆ ಹೋಬಳಿ, ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್. ಅವಾಗಲೇ ಫುಲ್ ಕಲರ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಅವಾಗಲೇ ಫುಲ್ ಕಲರ್ ಬಂದ್ಬಿಟ್ಟಿದೆ. ಅವ್ರ ಓನರ್ ನಂಬರು ಕೊಡ್ತೀನಿ, ಹಾಗೆ ಕಾಲ್ ಮಾಡಿ ಮಾತಾಡಿ. ಇದು ತಿರುಮಣಿ ಸೋಲಾರ್ ರೋಡ್. ತೋಟ ಇರೋದು ತಿರುಮಣಿ ಸೋಲಾರ್ ರೋಡ್. ಪಾವಗಡದಿಂದ ಈ ಕಡೆ ತಿರುಮಣಿ ಸೋಲಾರ್ಗೆ ಹೋಗೋ ರೋಡ್ ಇದು. ಸಾವಿರ ಗಿಡ ಇರೋದು. ಈ ಸಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಇವು ಹಣ್ಣು ನೋಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಭರತ್ ಅಂತ. ಓಕೆ. ಇದು ತುಮಕೂರು ಡಿಸ್ಟ್ರಿಕ್ಟ್, ಪಾವಗಡ ತಾಲೂಕು, ನಾಗಲಮಡಿಕೆ ಹೋಬಳಿ. ಓಕೆ. ಇದು ಬಂದು 1000 ಗಿಡ ಐತೆ. ಓಕೆ. ಇದು ಬಂದು 8 ವರ್ಷ ಗಿಡ. ಓಕೆ. ಇವಾಗ 7ನೇ ಕ್ರಾಪು. ಓಕೆ. ನಮ್ಮ ಅಂದಾಜು 20 ಟನ್ ಆಗ್ಬಹುದು ಅಂತ ಇದೀವಿ. 150 ಹೇಳ್ತಿದೀವಿ. ಬಂದು ಕುತ್ಕೊಂಡ್ ಮಾತಾಡಿದ್ರೆ ನಾವು kg ಲೆಕ್ಕ ಕೊಡೋಣ ಅಂತ ನಾವು ಅನ್ಕೊಂಡಿದ್ವಿ. ಬರ್ತಾ ಇದಾರೆ ಯಾರಾದ್ರೂ ಕೇಳೋರು? ಬರ್ತಾವ್ರೆ. ಬರ್ತಿರೋರು ಒಟ್ಟೊಪ್ಪ ಅಂತ ಕೇಳ್ತಾವ್ರೆ, ತೋಟದ ಮೇಲೆ ಕೊಡಿ ಅಂತ. ಬಟ್ ತೋಟದ ಮೇಲೆ ಕೊಟ್ರೆ ಅವ್ರಿಗೆ ಜಾಸ್ತಿ ಆದ್ರೆ ನಮ್ಗೆ ಬೇಜಾರಾಗೋದು, ಮತ್ತೆ ಅವ್ರಿಗೆ ಕಮ್ಮಿ ಆದ್ರೆ ನಮ್ಗೆ ಬೇಜಾರಾಗೋದು ಬೇಡ ಅಂತ ನಾವು kg ಲೆಕ್ಕ ಕೊಡೋಣ ಅಂತ ಅನ್ಕೊಂಡಿದ್ವಿ. ಯಾರನ್ನ ಬಂದ್ರೆ ಬನ್ನಿ, ನೋಡಿ ಮಾತಾಡಿ. ಎಷ್ಟು 1000 ಗಿಡ ಇದಾವ? 1000 ಗಿಡ ಇದೆ. 8 ವರ್ಷದ ಗಿಡ. ಓಕೆ. ಗಿಡ. ಎಷ್ಟು ಟನ್ ಎಷ್ಟು ಆಗ್ಬೋದು? ಅದು 20 ಟನ್ ಆಗ್ಬೋದು ಅಂತ ಅಂದಾಜಿದೆ. ಓಕೆ. ಮೇಲೇನೂ ಆಗ್ಬೋದು. ಓಕೆ. ಎಲ್ಲ ಸೈಜ್ ಐತೆ. ಸೈಜ್ ಅಂದ್ರೆ 200 ಗ್ರಾಮ್ ಇಂದ 300-350 ಗ್ರಾಮ್ ತನಕ ಇದೆ. ಓಕೆ. 150 ಗ್ರಾಮ್ದು ಒಂದು 1000 ಬಾಕ್ಸ್ ಆಗ್ಬೋದು ಅಷ್ಟೇ. 1000 ಬಾಕ್ಸ್. ಇನ್ನೆಲ್ಲ 200 ಗ್ರಾಮ್ ಮೇಲೇನೆ ಇದೆ ನೋಡಿ. ಈ ಕಲರ್ ಅಲ್ಲಿ ಇದೆ. ರೆಡಿ ಟು ಆಗೋದು ಕೀಳ್ಬಹುದು. ಓಕೆ. ಇವಾಗ ತಗೊಂಡ್ರೆ ಕೀಳ್ಬಹುದು. ಐತೆ ನೋಡಿ. ಓಕೆ. ಇದು ಭಗವಾ ಅಂತ. ಓಕೆ. 8 ವರ್ಷದ ಗಿಡ. ಓಕೆ. ಸ್ವೀಟ್ಸ್ ಅದ ಹೆಸರು ಅದು? ಓಕೆ. ಓಕೆ.
ಇವಾಗ ಹಿಂದಿನ ವರ್ಷ ಎಷ್ಟು ಆಗಿದ್ದು, ಇವಾಗ ಎಷ್ಟು ಆಗ್ತದೆ ಅಂದಾಜು? ಹಿಂದಿನ ವರ್ಷ 1800 ಬಾಕ್ಸ್ ಆಗಿತ್ತು. 1800. ಅವಾಗಿನ ಎಲ್ಲಾ ಗಿಡನು ಹಾ, ಹಿಡ್ಕೊಂಡಿರ್ಲಿಲ್ಲ ಸರಿಯಾಗಿ, ಓಕೆ ಫ್ಲವರ್ ಡ್ರಾಪ್ ಆಗಿತ್ತು. ಓಕೆ ಇವಾಗ ಪ್ರತಿಯೊಂದು ಗಿಡನು ಹಿಡ್ಕೊಂಡಿದೆ. ಓಕೆ. 150 ಹೇಳ್ತಾ ಇದ್ದೀರಾ? 150 ಇಲ್ಲಿ ಕೆಜಿ ಲೆಕ್ಕ. ಕೆಜಿ ಲೆಕ್ಕ. ಜೀರೋ ಕಟಿಂಗ್. ಓಕೆ. ಜೀರೋ ಕಟಿಂಗ್ ಅಲ್ಲಿ ಕೊಡ್ತೀವಿ, ಓಕೆ. ಕಂಡೀಷನ್ ಕಟಿಂಗ್ ಅಲ್ಲಿ ಆಗಲ್ಲ. ಹಾ, ನೋಡಿ ಬಂದಿರೋ ಇದೆ ನೋಡಿ. ಓಕೆ. ಎಷ್ಟನೇ ವರ್ಷ ಗಿಡ ಇವೆಲ್ಲ? ಇದು 8ನೇ ವರ್ಷ. 8ನೇ ವರ್ಷ ಮುಗ್ದಿದೆ. ಓಕೆ. 2017 ನಾಟಿ ಮಾಡಿರೋದು. ಹಾ, ಇವಾಗ 2025. ನಿಮ್ಗೆ ಯಾವಾಗಿಂದ ಅಂದಾಜು ಎಷ್ಟು ಬಂದಿರ್ಬೋದು? ಅಲ್ಲೇ ಮುಂದಿನ ವರ್ಷ ಅಂದ್ರೆ ಒಂದೊಂದು ವರ್ಷದಲ್ಲಿ ಒಂದೊಂದು ರೇಟ್ ಇರುತ್ತೆ. ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ಒಂದೇ ರೇಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇಷ್ಟೇ ಬಂದಿದೆ ಅಂತ ನಾವು ಹೇಳಕ್ ಆಗಲ್ಲ. 1000 ಗಿಡ ನೋಡಿ ಈ ಸೈಜ್ ಇದೆ, ಎಲ್ಲ 250-300 ಗ್ರಾಮ್ ಇದೆ. ಓಕೆ. 300-400 ಗ್ರಾಮ್. ನೀವು ಮಾರ್ಕೆಟ್ಗೆ ಎಲ್ಲಿ ಬೆಂಗಳೂರಿಗೆ ಕೊಡೋದು? ಓನ್ ಆಗಿ ಹೊಡಿತೀವಿ ಬ್ಯಾಂಗ್ಳೂರು. ಓಕೆ. ಹೊಸೂರು ಮಾರ್ಕೆಟ್ಗೆ ಹೊಡಿತೀವಿ. ಹೊಸೂರು ಮಾರ್ಕೆಟ್. ಹೊಸೂರು. ಹಾ, ಈ ಸಲ ಇಲ್ಲೇ ಕೊಡೋಣ ಅಂತ ನೋಡ್ತಿದೀವಿ. ಹಾ, ಬಂದ್ರೆ ಇಲ್ಲ ಅಂದ್ರೆ ನಾವು ತಗೊಂಡ್ ಹೋಗ್ಬೇಕಂತ ಅವ್ರು ಮಂಡಿರೋದು. ಅಂದಾಜು ಅಂದ್ರೆ ಎಷ್ಟು ದಿವಸಕ್ಕೆ ಬಂದ್ಬಿಡುತ್ತೆ ಇವಾಗ ಈ ಹಣ್ಣು? ಇವಾಗ ಇನ್ನೇನೊಂದು 5-6 ದಿವಸ ಕೇಳ್ಬಹುದು. 5-6 ದಿವಸದಲ್ಲಿ ಅಷ್ಟು ಒಳಗಡೆ ಬಂದ್ರೆ ಯಾರಾದ್ರೂ ನೋಡಿ ತಗೊಳ್ಳಿ, ಇಂಟ್ರೆಸ್ಟ್ ಇತ್ತು ನೋಡಿ. ಸಿಕ್ಕು ಇವು ಎಲ್ಲ 70-80% ಗ್ರಾಮ್ ಮೇಲೆನೆ ಇರೋದು. ಓಕೆ. ಆಲ್ಮೋಸ್ಟ್ 70-80%. ಓಕೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಈ ಸಲ, ಚೆನ್ನಾಗಿ ಇದಾಗಿದೆ ಎಲ್ಲ. ನಮಗೂ ಚೆನ್ನಾಗಿ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಅದೇ ನೋಡೋಣ. ಮೇಂಟೆನೆನ್ಸ್ ಇದೆ ಅಲ್ಲ, ಅದರಿಂದ ನೀವು ಕೇಳ್ತಾ ಇದ್ದೀರಾ ಒಂದು ಕೆಜಿ ಎಷ್ಟು ಅಂತ? ಕೆಜಿ ಲೆಕ್ಕ ಹೇಳ್ತಿದ್ದೀವಿ. ಓಕೆ. ಇದು ನಾಗಲಮಡಿಕೆ ಬರುತ್ತೆ. ಓಕೆ. ತುಮಕೂರು ಡಿಸ್ಟ್ರಿಕ್ಟ್, ಪಾವಗಡ ತಾಲೂಕು. ಓಕೆ. ಇನ್ನೇನಾದ್ರು ಡೀಟೇಲ್ಸ್ ಅಂದ್ರೆ ನಮ್ಮ ತಂದೆಯವ್ರ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡ್ತೀವಿ. ಓಕೆ.